ವಿಶೇಷದಲ್ಲಿ ವಿಶೇಷವಾದಂತಹ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿರೋ ಉದ್ದೇಶ ಒಂದು, ಅದನ್ನು ನಾನು ಹೇಳಿದ್ದೀನಿ. ಯಾಕಂದರೆ ಸತಿ ಸುಲೋಚನ ಲೆಗಸಿ ಯಾವುದೇ ಕಾರಣಕ್ಕೂ ಅದು ಕೇವಲ ಒಂದು ಚಿತ್ರದಲ್ಲಿ, ಇವಾಗ ಹೇಳಿದಾಗೆ ಸತಿ ಸುಲೋಚನದ ವಿಚಾರವಾಗಿ ಬಂದರೆ ಇದೊಂದು ಫೋಟೋ ಬಿಟ್ಟು ಕೆಲವೊಂದು ವಿಚಾರಗಳು ಆ್ಯಕ್ಚುಲಿ ಮಧು ಅವ್ರ ಮನೆಯಲ್ಲಿ ಒಂದಷ್ಟು ಫೋಟೋಗಳಿದೆ ಅಂತ ಹೇಳಿದ್ರು. ಇಷ್ಟನ್ನು ಹೊರತುಪಡಿಸಿ ಬೇರೆ ಯಾವ ದಾಖಲೆಗಳು ಇಲ್ಲ. ಸೊ ತಾತ ಮಾಡಿದ ಸಿನಿಮಾನ ತಂದೆಯ ಹೆಸರ ಪ್ರೊಡಕ್ಷನಲ್ಲಿ ಮೊಮ್ಮಗ ಮಾಡ್ತಿರೋದು ನನ್ನ ಪಾಲಿಗೆ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳ್ಬೋದು. ಯಾಕಂದರೆ ಸುಬ್ಬಯ್ಯ ನಾಯ್ಡು ಅವ್ರ ಸಿನಿಮಾನ ಲೋಕೇಶ್ ಪ್ರೊಡಕ್ಷನ್ಸಲ್ಲಿ ಸೃಜನ್ ಲೋಕೇಶ್ ಮಾಡ್ತಾ ಇದ್ದಾನೆ ಅಂದರೆ ಆ ಒಂದು ಫ್ಯಾಮಿಲಿ ಲೆಗಸಿಯನ್ನು ನಾನು ಒಂದು 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 ಪ್ರಯತ್ನದ ರೂಪದಲ್ಲಿ ನಿಮ್ಮ ಮುಂದೆ ತರೋದು ನನಗೆ ಬಹಳ ದೊಡ್ಡ ಒಂದು ಆಸೆ ಕೂಡ ಆಗಿದೆ. ಈಗ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ನಾನು ತಾತನ ಬಗ್ಗೆ ಹೇಳಬೇಕು ಅಂದರೆ ಅವರ ಸಮಯ ಪ್ರಜ್ಞೆಯನ್ನು, ಆಮೇಲೆ ಪಂಕ್ಚುಯಾಲಿಟಿನ ತುಂಬ 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 ಹಾಡಿ ಹೊಗಳಿದವರಿದ್ದಾರೆ. ನಾನೊಂದು ಕತೆ ಕೇಳ್ತಾ ಇದ್ದೆ, ಅದು ಅಂದರೆ ನನಗೆ ಹೇಳಿರೋಂಥ ಕತೆ. ನನ್ನ ತಾತನ ನೋಡಿಲ್ಲ ನಾನು. ಸೊ ಕೇಳಿರೋದು ಹೆಂಗೆ ಅಂದರೆ ಅವರು ಟೈಮಿನ ವಿಚಾರವಾಗಿ ಎಷ್ಟು ಪಂಕ್ಚುವಲ್ ಅಂದರೆ, ಈ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಒಂದಷ್ಟು ಜನ ಹುಡುಗರು ಕೂತಿರೋರಂತ. ಅವಾಗೆಲ್ಲ ವೈಂಡಿಂಗ್ ವಾಚು ಅವರೆಲ್ಲ ಕೂತ್ಕೊಂಡು ಕಾಯೋರಂತೆ. ಏನು ಅಂದರೆ ಟೈಮ್ ಎಷ್ಟು ಅಂದರೆ ಅಲ್ಲಿ ನೋಡಿ ಸುಬ್ಬಯ್ಯ ನಾಯ್ಡುಗಳು ಬರ್ತಾಯಿದ್ದಾರೆ, 4 o'clock 4 ಗಂಟೆ ಅಂತ. ಅಂದರೆ ಸುಬ್ಬಯ್ಯ ನಾಯ್ಡುಗಳು ಆ ಟೈಮ್ಗೆ ಕರೆಕ್ಟಾಗಿ ಆನ್ ದ ನಿಕ್ ಆಫ್ ಟೈಮ್ ಅಂತಾರಲ್ಲ, ಅಷ್ಟು ಪಂಕ್ಚುವಲ್ ಇದ್ರು ಅನ್ನೋದು. ಸೊ ಅಷ್ಟು ಪಂಕ್ಚುಯಾಲಿಟಿ ಇದ್ದು. ಆದರೆ ಅವರು ತಮ್ಮ ಇಡೀ ಜೀವನದಲ್ಲಿ ಅವ್ರು ಏನೇನು ಸಂಪಾದನೆ ಮಾಡಿದ್ರು, ಏನೇನು ಗಳಿಸಿದ್ರು, ಅದನ್ನೆಲ್ಲ ಬರೀ ನಾಟಕಕ್ಕೆ ಮತ್ತು ಸಿನಿಮಾಗೆ ಹಾಕಿದ್ದು. ಆ್ಯಂಡ್ ಕೊನೆಗೆ ಹೋಗಬೇಕಾದ್ರೂ ಅವರು ಅಷ್ಟೇ, ಅವರು ಶ್ರೀಮಂತಿಕೆಯಲ್ಲಿ ಹೋಗಲಿಲ್ಲ. ಹೌದು, ಕಲೆಯ ಒಂದು ಶ್ರೀಮಂತಿಕೆಯಲ್ಲಿ ಹೋದರೆ ಹೊರತಾಗಿ ಒಂದು ಆರ್ಥಿಕವಾಗಿ ಅವರು ಹಾಕಿದಂಥ ಎಲ್ಲ ದುಡ್ಡುಗಳನ್ನು ಏನೇನು ಗಳಿಸಿದ್ರು ಅದನ್ನೆಲ್ಲ ಸಿನಿಮಾಗೆ ಮತ್ತು ಒಂದೊಂದು ನಾಟಕಕ್ಕೆ ಅಂತಲೇ ಹಾಕಿದ್ದು. ಸೊ ಇವಾಗ ಸತಿ ಸುಲೋಚನ ವಿಚಾರವಾಗಿ ನಾವು ಮಾಡ್ತಿರುವಂತಹ ಸಿನಿಮಾ ಇದು ಒಂದು ದೊಡ್ಡ ಒಂದು ಪ್ರಯತ್ನ. ಸರ್ ಹೇಳಿದಾಗೆ ಈ ಒಂದು ಪ್ಯಾರಾಮೀಟರ್ ಆ್ಯಕ್ಚುಲಿ ಏನು ಅಂದರೆ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರು ಮಗನನ್ನು ಇಂಟ್ರೊಡ್ಯೂಸ್ ಮಾಡೋದು, ಅದು ಸುಬ್ಬಯ್ಯ ನಾಯ್ಡು ಮಾಡಿದ್ರು ಲೋಕೇಶ್ ಅವ್ರನ್ನ. ಮತ್ತು ಅಪ್ಪ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ನನ್ನನ್ನು ಭುಜಂಗನಾಥ ಶಾವತಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಇವಾಗ ನಾನು GST ಒಂದು ವರ್ಷ ಆಯಿತು ಸರ್, 2 ವರ್ಷ ಆಗಿಲ್ಲ, 1 ವರ್ಷ ಆಗಿದೆ. ಅದರಲ್ಲಿ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ಸುಕೃತನ ಇಂಟ್ರೊಡ್ಯೂಸ್ ಮಾಡಿ. ಸೊ ಇವಾಗ 3 ತಲೆಮಾರಿದ್ದು 4 ತಲೆಮಾರಾಗಿದೆ. ಇದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿ ಯೋಚನೆ ಮಾಡಬೇಕು ಅಂತಂದರೆ, ಇದು ಸಾಧ್ಯ ಆಗೋದಾದರೆ ಇದು ಇಂಡಿಯನ್ ಸಿನಿಮಾಲೇ ಆಗಬೇಕು. ಈ ಥರ ಒಂದು 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 ಫ್ಯಾಮಿಲಿ ಲೆಗಸಿ ಇಂಟ್ರೊಡಕ್ಷನ್ನು ಇದು ಆಗೋದಾದರೆ ಇಂಡಿಯನ್ ಸಿನಿಮಾಲಿ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿದ್ದು. ಯಾಕಂದರೆ ಅಮೇರಿಕಾದಲ್ಲಿ ಆ ಒಂದು ಪರಂಪರೆ ಇಲ್ಲ. ಅಂದರೆ ಜನ್ರೇಷನ್ಸ್ ಟುಗೆದರ್ ಒಂದೇ ಇದರಲ್ಲಿ ಮಾಡಿರೋದು ತುಂಬ ಕಮ್ಮಿ ಇದೆ. ಆಮೇಲೆ ನಮ್ಮಲ್ಲಿ ಬಂದರೆ ಪೃಥ್ವಿರಾಜ್ ಕಪೂರ್ ಫ್ಯಾಮಿಲಿಲಿ ಆಗೋವಂಥ ಸಾಧ್ಯತೆ ಇರ್ಬೋದು, ಬಿಕಾಸ್ ದೇ ಹ್ಯಾವ್ ಅ ಲೆಗಸಿ. ಬಟ್ ಈ ಪ್ಯಾರಾಮೀಟ್ರಲ್ಲಿ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಇಂಟ್ರೊಡ್ಯೂಸಿಂಗ್ ದ ಸನ್ ಇದಾಗಿದೆಯಾ ಗೊತ್ತಿಲ್ಲ. ಅದನ್ನು ಹೊರತುಪಡಿಸಿದ್ರೆ ಖಂಡಿತವಾಗ್ಲೂ ಸೌತ್ ಇಂಡಿಯನ್ ಸಿನಿಮಾಲಿ ಆಗಲೇಬೇಕು, ಇಲ್ಲಾಂದರೆ ಬೇರೆ ಎಲ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಒಂದೊಂದೇ ಪ್ಯಾರಾಮೀಟರ್ಸ್ ತೆಗಿತಾ ಇದ್ದಾಗ ನಮಗೆ ಈ 4 ಜನರೇಷನ್ಸು ಅವರ ಫ್ಯಾಮ್ಲಿಯಲ್ಲಿ ಆ ಒಂದು ಸಿಚುವೇಶನ್ ಸಿಕ್ಕಿದ್ದು, ಇದೆಲ್ಲ ಮಾಡ್ಕೊಂಬಂದಿದ್ದು ಒಂಥರ ಒಂದು ಇಟ್ ವಾಸ್ ಸಮಥಿಂಗ್ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಸತಿ ಸುಲೋಚನ ಈ ಕಾರ್ಯಕ್ರಮ, ಈ ಒಂದು ಸಿನಿಮಾ ಏನಿದೆ, ಇದು ಯಾವುದೇ ಕಾರಣಕ್ಕೂ ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಿಕೊಂಡು ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ಕೋಟಿ ಬಂದ್ಬಿಡುತ್ತೆ ಅಂತ ಮಾಡಿದ್ರೆ ನಮ್ಮಂಥ ದಡ್ಡ್ರು ಇನ್ನೊಬ್ಬರಿಲ್ಲ. ಇದು ಮಾಡ್ತಾ ಇರೋದು ಟು ಮೇಂಟೈನ್ ದ ಸುಪ್ರೀಂ ಲೆಗಸಿ ಆಫ್ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅದಕ್ಕೆ ಹಾಕ್ಕೊಟ್ಟಿರೋಂತಹ ಈ ಒಂದು ಅದ್ಭುತವಾದಂಥ ಈ ಇಡೀ ತಂಡದವ್ರಿಗೆ ನಾವು ಸಲ್ಲಿಸ್ತಾ ಇರೋವಂಥ ಒಂದು ಗೌರವ ಅಂದರೆ ತಪ್ಪಾಗಲಾರ್ದು, ಖಂಡಿತವಾಗ್ಲೂ ಹೌದು. ದಿಸ್ ಈಸ್ ಒಂದು ನನಗೆ ನಮ್ಮಪ್ಪ ಹೇಳ್ತಾಯಿದ್ರು ಏನಂದರೆ, ಅವ್ರಿಗೆ ಯಾರೋ ಒಬ್ರು ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಳಿದ್ರು, ಲೋಕೇಶ್ ನಿಮ್ಮ ಜೀವನದಲ್ಲಿ ಸಾಧನೆ ಅಂತಂದರೆ ಏನು ಮಾಡಿದ್ದೀರಾ ಅಂತ. ಅದು ನನ್ನ ಕಿವಿಲಿ ತುಂಬ ತುಂಬ ಸ್ಟ್ರಾಂಗಾಗಿ ಕೂತ್ಬಿಟ್ಟಿತ್ತು. ಏನಂದರೆ, ನಾನು ತೀರ್ಕೊಂಡಾಗ ನನ್ನ ಹೆಸರಲ್ಲಿ ಒಂದು ಸಪ್ತಾಹ ಮಾಡ್ಬೋದು, ಅಷ್ಟಾದರೂ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಸೊ ನಾನು ಅವ್ರು ತೀರ್ಕೊಂಡ ಮೇಲೆ ನಾನು ಲೋಕೇಶ್ ಸಪ್ತಾಹ ಅಂದ್ಬಿಟ್ಟು 7 ಸಿನಿಮಾಗಳನ್ನ ಹಾಕಿದ್ದೆ. ನನ್ನ ಜೀವನದಲ್ಲಿ ಇವತ್ತು ನಿಮ್ಮ ಸಮ್ಮುಖದಲ್ಲಿ ನೀವೇನಾದರೂ ನನಗೆ ನಿನ್ನ ಜೀವನದ ಉದ್ದೇಶ ಏನು, ವಾಟ್ ಹ್ಯಾವ್ ಯು ಅಚೀವ್ಡ್ ಅಂತಂದರೆ, ಈ ಸಿನಿಮಾ ಮಾಡಿದಾಗ ನಾನು ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆ ಕಂಡುಕೋತೀನಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸೊ ಹಾಗಾಗಿ ಇವಾಗ ನನ್ನ ಜೀವನದಲ್ಲಿ ನನ್ನ ಯಾವ ಒಂದು ವಿಷನ್ನು ನನಗೇನು ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇರೋದು ಸತಿ ಸುಲೋಚನ ಮೇಕಿಂಗನ್ನು ಯಾವ ರೀತಿ ನಿಮ್ಮ ಮುಂದೆ ತಂದಿಡ್ತೀವಿ. ನಿಮ್ಮ ಮಾತಿನಲ್ಲಿ ಶಬಾಷ್ ಅಂತ ಅನ್ನಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ. ಸೊ ಹಾಗಾಗಿ ಇವತ್ತು ಶುರು ಮಾಡಿದ್ದೀವಿ. ಎಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಮಾಡಿ ಮುಂದಿನ ವರ್ಷ 3ನೇ ತಾರೀಕು ಒಳಗಡೆ, ಅಂದರೆ 3ನೇ ತಾರೀಕೇ ರಿಲೀಸ್ ಮಾಡ್ಬೋದು. ಅದು ಮಂಗಳವಾರ ಬರುತ್ತೋ ಬುಧವಾರ ಬರುತ್ತೋ, ಆ ಒಂದು ಪ್ಯಾರಾಮೀಟರ್ಸ್ನ ಬ್ರೇಕ್ ಮಾಡಿ ನಾವು 3ನೇ ತಾರೀಕೇ ರಿಲೀಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತೀವಿ. ಆ್ಯಂಡ್ ಸುಮ್ಮನೆ ತಲೆಗೆ ಬಂತು ಸರ್, ಈ ಮೊನ್ನೆ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು, RRR ಅಂತ. ಅದು ರಾಜಮೌಳಿ, ರಾಮ್ ಚರಣ್ ಆ್ಯಂಡ್ NTR. ಸೊ RRR ಅಂತ ಇಟ್ಟರು. ನಾವು ಕನ್ನಡದಲ್ಲಿ ಯಾಕೆ SSS ಅಂತ ಮಾಡಬಾರ್ದು? ಶೇಷಾದ್ರಿ, ಸೃಜನ್ನು, ಸತಿ ಸುಲೋಚನ.
ಸೊ ಹಾಗಾಗಿ ನಮ್ಮ ವರ್ಕಿಂಗ್ ಟೈಟಲ್ ಎಸ್ 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 ಅಂತ ಇರಲಿ, ಎಲ್ಲದಕ್ಕೂ ಎಸ್ ಅಂತ ನಾವು ಪರಿಗಣಿಸ್ಕೊಂಡು ಮುಂದೋಗೋಣ. ಮುಂದಿನ ವರ್ಷನ ಮಾಡೋಣ, ಮಂಗಳವಾರ ಒಂದು ದಿನ ಶುರು ಮಾಡೋಣ. ಅಲ್ಲ, ಮಂಗಳವಾರ 7:15 ಇದೇ ಒಂದು ಫಸ್ಟ್ ಶೋ ಯಾವಾಗಲೂ ಬೆಳಗ್ಗೆ 7:15 ಆಗುತ್ತೆ. ನಾವು ಸಂಜೆ 7:15 ತಾತ ಅವ್ರು ಶುರು ಮಾಡಿದರು. 92ನೇ ವರ್ಷಕ್ಕೆ ಅದನ್ನು ಟ್ರೈ ಮಾಡೋಣ. ಬಟ್ ಇವಾಗ ಇದರಲ್ಲಿ ಅಭಿನಯ ಮಾಡೋದು ಎಂಥ ದೊಡ್ಡ ಜವಾಬ್ದಾರಿ, ಅದು ಎಷ್ಟು ಕಷ್ಟಪಡಬೇಕು, ಅದರ ನಿಟ್ಟಿನಲ್ಲಿ ಎಷ್ಟು ಶ್ರಮ ಪಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆದರೆ ಅದಕ್ಕಿಂತ ದುಪ್ಪಟ್ಟು 10 ಪಟ್ಟು ಶ್ರಮ ನಮ್ಮ ನಿರ್ದೇಶಕರ ಮೇಲಿದೆ. ಯಾಕಂದರೆ ಸ್ಕ್ರಿಪ್ಟ್ ಇಲ್ಲ, ಏನೂ ಗೊತ್ತಿಲ್ಲ ನಮಗೆ. ಹಾಡುಗಳು ಯಾವ ರೀತಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೋತೀವಿ ಏನೇನೂ ಗೊತ್ತಿಲ್ಲ. ಆಮೇಲೆ ನಾನು ಇದಕ್ಕೆ ಯಾವ ರೀತಿ ನಾನು ಕೇಳ್ತಾ ಇದ್ದೆ, ಸರ್ ತಾತೊಂದು 2 ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ, ಅದೇ ರೀತಿ ಅಭಿನಯ ಮಾಡಬೇಕಾ, ನಾನು ಇವಾಗ ಅದಕ್ಕೆ ತಾಲೀಮ್ ಮಾಡಬೇಕಾಗಿದೆ. ಐ ಶುಡ್ ಗೋ ಆ್ಯಂಡ್ ಟೇಕ್ ಸಂಬಡೀಸ್ ಹೆಲ್ಪ್. ನನಗೆ ಈ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ಈ ಒಂದು ವಿಷಯ ನಮ್ಮ ಹೆಮ್ಮೆ ಆಗಿರಲಿ. ಆ್ಯಂಡ್ ಇದರಲ್ಲಿ ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ ಸರ್, ಇದಕ್ಕೆ ಬೇರೆ ಯಾರೇನು ಮಾಡಬೇಕಾಗಿತ್ತು, ಸರ್ಕಾರ ಏನು ಮಾಡಬೇಕಾಗಿತ್ತು, ಏನು ಕತೆ, ನಮಗೇನು ನಾವೇನು ಮಾತಾಡಿಲ್ಲ. ಇದು ನಾನು ಒಬ್ಬ ಜವಾಬ್ದಾರಿಯುತ ಒಬ್ಬ ನಟನಾಗಿ, ಒಬ್ಬ ಮೊಮ್ಮಗನಾಗಿ, ಮಗನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ಹೇಳ್ತಾ ಇದ್ದೀನಿ. ಇದು ನಮ್ಮ ಜವಾಬ್ದಾರಿ, ನಾವು ಮಾಡೋಣ. ಸತಿ ಸುಲೋಚನಾ ಮಾತ್ರ ಅಲ್ಲ, ಸತಿ ಸುಲೋಚನಾ ಆದ ನಂತರದ ಸಿನಿಮಾಗಳಿಗೂ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೋಬೋದು, ಮಾಡರ್ನೈಸ್ ಮಾಡ್ಕೋಬೋದು. ಬಟ್ ಆ ರೆಫರೆನ್ಸ್ ಇಟ್ಕೊಂಡು ಮಾಡಿದಾಗ ತುಂಬ ಇದೆ. ಖಂಡಿತವಾಗ್ಲೂ ನಿಜ. ನಾನು ಬೆಳಗ್ಗೆ ಹೇಳಿದೆ ಬಾಬು ಸರ್, ನಾನು ಹೇಳಿದೆ, ಇತಿಹಾಸ ಇಲ್ಲದೆ ಇರುವಂತಹ ದೇಶಗಳು ಯಾವುದೂ ಉದ್ಧಾರ ಆಗಿಲ್ಲ. ಅದು ತುಂಬ ಬಡತನದಲ್ಲಿದೆ. ಯಾಕಂದರೆ ಒಂದು ಇತಿಹಾಸ ಇದ್ದಾಗ, ಇವಾಗ ಹಂಪಿ ನೋಡೋದಕ್ಕೆ ಜನ ಬರ್ತಾರೆ, ತಾಜ್ ಮಹಲ್ ನೋಡೋದಕ್ಕೆ ಬರ್ತಾರೆ, ಆಮೇಲೆ ಎಷ್ಟೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಬರ್ತಾರೆ. ಬಂದಾಗ ಅದರದ್ದೊಂದು ಇತಿಹಾಸ ಇರುತ್ತೆ. ಸೊ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಅಟ್ರಾಕ್ಟಿಂಗ್. ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನಕ್ಕೆ ಹೋಗ್ಬೇಕು, ಒಂದು ಇತಿಹಾಸ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದರೆ ಇವಾಗ ನೀವು ಹೇಳಿ, ಸಿರಿಯಾಗೆ ಹೋಗ್ತೀರಾ, ನೈಜೀರಿಯಾಗೆ ಹೋಗ್ತೀರಾ, ಅಲ್ಲೇನಾದರೂ ಒಂದು ಇತಿಹಾಸ ಇದೆಯಾ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾದ ಇತಿಹಾಸವನ್ನು ಉಳಿಸುವಂಥ ಪ್ರಯತ್ನ ನನ್ನ ಬಾಯಿಂದ ಬಂದರೆ ತುಂಬ ಅದೇನಾದರೂ ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ. ಆದರೆ ಥಾಟ್ ಮಾತ್ರ ನಾನು ಡ್ರಾಮಟೈಸ್ ಮಾಡ್ತಾ ಇಲ್ಲ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನನ್ನ ಸಂಪೂರ್ಣವಾದ ನಂಬಿಕೆ ನಾನು ಶೇಷಾದ್ರಿ ಸರ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಈ ಸಿನಿಮಾ ಎಷ್ಟು ಯಶಸ್ಸು ಕಂಡ್ತೋ, ನಾವು ಮಾಡೋವಂಥ ಸಿನಿಮಾ ಅದೇ ಯಶಸ್ಸು, ನಾಟ್ ಇನ್ ಎಕನಾಮಿಕ್ಸ್ ಬಟ್ ಜನರ ಮನಸ್ಸಲ್ಲಿ ಉಳ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಸೊ ತಾವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಸತಿ ಸುಲೋಚನಾ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಇಟ್ ಈಸ್ ನಾಟ್ ಅ ಕಮರ್ಷಿಯಲ್ ಎಂಟಿಟಿ, ಇಟ್ ಈಸ್ ಅಬ್ಸಲ್ಯೂಟ್ಲಿ ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ಒನ್ಸ್ ಅಗೇನ್.